ಬಾಬರನ ವಂಶಸ್ಥರು ಈಗೇನು ಮಾಡ್ತಾ ಇದ್ದಾರೆ? ಅಕಾರ್ಡಿಂಗ್ ಟು CM ಆಫ್ ಉತ್ತರ ಪ್ರದೇಶ್ ಮಿಸ್ಟರ್ ಯೋಗಿ ಆದಿತ್ಯನಾಥ್ ಜಿ, ಇವರ ಪ್ರಕಾರ ಬಾಬರನ ವಂಶಸ್ಥರು ಇದೀಗ ಪಶ್ಚಿಮ ಬಂಗಾಳದಲ್ಲಿ ರಿಕ್ಷಾ ಓಡಿಸ್ಕೊಂಡು ಕಾಲ ಕಳೀತಾ ಇದ್ದಾರೆ. ಯಾಕೆ? ಹಿಂದೂ ದೇಗುಲಗಳನ್ನು ಅಪವಿತ್ರಗೊಳಿಸಿದ್ರು, ಇವರು ನಾಶ ಮಾಡಿದ್ರು. ಈ ಥರ ಇವರು ಯಾರ್ಯಾರು ಅಪವಿತ್ರ ಮಾಡಿದ್ರೋ, ನಾಶ ಮಾಡಿದ್ರೋ ಅವರ ವಂಶಗಳೇ ಸರ್ವನಾಶವಾಗುತ್ತೆ. ಮೊಘಲರ ಕಾಲದಲ್ಲಿ ಹಿಂದೂ ದೇಗುಲಗಳನ್ನು ವ್ಯಾಪಕವಾಗಿ ಮನಸ್ಸೋ ಇಚ್ಛೆ ನಾಶ ಮಾಡಲಾಯಿತು. ಈಗ ಇದೇ ಬಾಬರ್ನ ವಂಶಸ್ಥರು ಕೋಲ್ಕತ್ತಾದಲ್ಲಿ ರಿಕ್ಷಾ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇದು ಈ ಹಿಂದೆ ಬಾಬರನ ಕಡೆಯವರೆಲ್ಲ ಮಾಡಿದಂಥ ಪಾಪದ ಫಲ. ಇದು ಹಿಂದೂ ದೇವಸ್ಥಾನ ಹಾಳು ಮಾಡಿದ್ರು, ಅದನ್ನು ಭಗ್ನಗೊಳಿಸಿದ್ರು, ಅಪವಿತ್ರಗೊಳಿಸಿದ್ರು. ಇದೆಲ್ಲ ಮಾಡಿದ ಪಾಪವನ್ನು ಅವರ ವಂಶಸ್ಥರೆಲ್ಲರೂ ಕೂಡ ಈಗ ಅನುಭವಿಸ್ತಾ ಇದ್ದಾರೆ. ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್ ಹೇಳಿಕೆ ಇದು. ಹಿಂದೂ ದೇಗುಲಗಳನ್ನು ನಾಶ ಮಾಡದೇ ಇದ್ದಿದ್ರೆ ಇಂತಹ ಪರಿಸ್ಥಿತಿ ಇವರಿಗೆ ಬರ್ತಾ ಇರಲಿಲ್ಲ. ಸನಾತನ ಧರ್ಮದಿಂದ ಮಾತ್ರ ವಿಶ್ವದಲ್ಲಿ ಶಾಂತಿ ನೆಲೆಸೋದಕ್ಕೆ ಸಾಧ್ಯ. ಸಂಕಷ್ಟದಲ್ಲಿದ್ದಂಥ ಜಗತ್ತಿನ ಎಲ್ಲ ಧರ್ಮಗಳಿಗೆ ಹಿಂದೂ ಧರ್ಮ ಆಶ್ರಯ ಕೊಟ್ಟಿದೆ, ಯಾವತ್ತೂ ಅವರನ್ನು ಆಚೆ ಕಳಿಸಿಲ್ಲ. ಆದರೆ ಹಿಂದೂ ಧರ್ಮ ಯಾರ್ಯಾರಿಗೆ ಆಶ್ರಯ ಕೊಟ್ಟಿತ್ತೋ ಅಂತಹವರೇ ಹಿಂದೂ ಧರ್ಮದ ನಾಶಕ್ಕೆ ಕಾರಣಕರ್ತರಾಗಿದ್ದರು. ದೇವಾಲಯಗಳನ್ನು ಧ್ವಂಸ ಮಾಡಿದ್ರು, ಮಂದಿರಗಳನ್ನು ಒಡೆದು ಹಾಕಿದ್ರು. ಈ ಒಂದು ಶಾಪಕ್ಕೆ ಇದೀಗ ಗುರಿಯಾಗಿ ಇವರೆಲ್ಲರೂ ರಿಕ್ಷಾ ಓಡಿಸ್ತಾ ಇದ್ದಾರೆ ಅಂತ ಹೇಳಿ ಯೋಗಿ ಆದಿತ್ಯನಾಥ್ ಅವರು ಮಾತಾಡಿದ್ದಾರೆ. लेकिन उन्होंने दिखाया तो, और ये कारण है जब मैं आज पूछता हूं कि भाई जिन लोगों ने मंदिर तोड़े थे उनकी क्या स्थिति है वर्तमान में, तो लोग बताते हैं कि औरंगजेब के परिवार के लोग, उसके वर्तमान खानदान, मुझे कोई एक दिन बता रहा था जबकि कोलकाता के पास वो रिक्शा चलाते हैं, तो मुझे बताओ अगर उसने कूड़े किए होते, इन मंदिरों को तोड़ा नहीं होता तो रिक्शा चलाता क्या? ये दुर्गति को प्राप्त करता, ये उसकी दुर्गति है। उसने ईश्वर की अवमानना की है। और मैं यही कहूंगा, लेकिन उन्होंने दिखाया तो, और ये कारण है जब मैं आज पूछता हूं कि भाई जिन लोगों